ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಮೆಂತೆ ಬಾತ್ ಅಥವಾ ಮೆಂತೆ ಪಲಾವ್ ಅಂತಾರಲ್ಲ, ಅದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿ. ಇದು ಹೆಲ್ತಿ ಫುಡ್. ಯಾವುದೇ ರೀತಿ ನಾವು ಇಲ್ಲಿ ಮಸಾಲೆನೇ ಯೂಸ್ ಮಾಡಲ್ಲ, ಇದು ಹಂಗೇ ಮಾಡೋದು. ಸೊ ಯಾವ ರೀತಿ ಮಾಡೋಣ ಅಂತ ಹೇಳಿ ನೋಡೋದು ಬನ್ನಿ. ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು. ಸೊ ನಾವು ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಬೇಕು ಫ್ರೆಂಡ್ಸ್. ಮಿಕ್ಸಿಗೆ ಏನೇನು ಹಾಕೋದಂತೇಳಿ ನೋಡೋಣ ಬನ್ನಿ. ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಇದು ಜಾಸ್ತಿ ಖಾರ ಇದೆ, ಸೊ ನಾನು 3 ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ನೀವು ತೆಂಗಿನಕಾಯಿ ಬರುತ್ತಲ್ಲ, ತೆಂಗಿನಕಾಯಿ ತುರಿನ ಹಾಕಿ. ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಏನು ತೆಗಿಬೇಡಿ ಫ್ರೆಂಡ್ಸ್, ಇದು ಯಾವುದೇ ರೀತಿಯೇ ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ನೆಕ್ಸ್ಟು ಪುದೀನ ಸೊಪ್ಪು ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ಬರೋಣ ಫ್ರೆಂಡ್ಸ್. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಇಷ್ಟೇ ಹಾಕೋದು, ಆದರೆ ಏನು ಟೇಸ್ಟ್ ಬರುತ್ತೆ ಗೊತ್ತಾ. ನೆಕ್ಸ್ಟ್ ನಾವು ಯಾವುದೇ ರೀತಿ ಮಸಾಲೆನ ಯೂಸ್ ಮಾಡ್ತಾಯಿಲ್ಲ, ಅಷ್ಟೇ ನಾವು ಹಾಕ್ತಾಯಿರೋದು. ಸೊ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಅದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ಸೇರಿಸ್ಬೇಕು. ಸೊ ವಿಡಿಯೋನ ಮೊನ್ನೆ ನಾನು ಒಂದು ಅಪ್ಲೋಡ್ ಮಾಡಿದ್ದೆ, ಸ್ವೀಟ್ ರೆಸಿಪಿ, ಅದು ತುಂಬ ಚೆನ್ನಾಗಿ ನೋಡಿದ್ದೀರಾ. ಎಲ್ಲರಿಗೂ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಎಣ್ಣೆಗೆ ನೋಡಿ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ದಪ್ಪ ಇರೋವು 2 ಈರುಳ್ಳಿ ತಗೊಂಡು ನಾನು ಹಾಕಿದ್ದೀನಿ ನೋಡಿ. ಈ ಮಸಾಲೆ ಒಂದು 5ರಿಂದ 6 ಜನಕ್ಕಾಗುತ್ತೆ ಫ್ರೆಂಡ್ಸ್. ನೀವು ಜಾಸ್ತಿ ಜನ ಇದ್ರಿ ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಜನ ಇದ್ದರೆ ಅಂದರೆ ನೀವು ಅದರಲ್ಲೇ ಕಮ್ಮಿ ಹಾಕೊಂಡು ಮಾಡೋದು. ನೋಡಿ, ಇಲ್ಲಿ ಈರುಳ್ಳಿ ಫ್ರೈ ಆಯಿತು. ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪು ಇದೆಯಲ್ಲ, ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಇಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸೊ ಇದಕ್ಕೆ ನಾವು ಮೆಂತ್ಯ ಪಲಾವ್ ಅಥವಾ ಮೆಂತ್ಯ ಬಾತ್ ಅಂತ ಹೇಳೋದು. ಸೊ ನೋಡಿ, ಇಲ್ಲಿ ಸೊಪ್ಪು, ಈರುಳ್ಳಿ ಚೆನ್ನಾಗಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಸೊಪ್ಪೇನು ಎಣ್ಣೆಲೆ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಮೊನ್ನೆ ಶಂಕರಪೊಳೆ ರೆಸಿಪಿ ಹಾಕಿದ್ನಲ್ಲ, ಅದು ಒಂದು 100 ಅಂದ್ರೇ ನಮಗೆ ದೊಡ್ಡದು ಫ್ರೆಂಡ್ಸ್. 100 ಜನ ನೋಡಿದ್ದಾರೆ ಅಂದರೆ ಅದೇ ಖುಷಿ ವಿಷಯ. ಯಾಕಂದರೆ ನಮ್ಮ ವೀಡಿಯೋಸ್ ಅಷ್ಟು ಓಡಲ್ಲ. ಸೊ ಅದು ಓಡಿದ್ದೆ ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ನಾನು ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ನೋಡಿ, ಇದು ಸ್ವಲ್ಪ ಎಣ್ಣೆಲೆ ಹಿಂಗೆ ಇದು ಫ್ರೈ ಆಗಬೇಕು, ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ. ಸೊ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದು ಹಸಿ ವಾಸನೆ ಹೋಗಬೇಕು. ಸೊ ಇದನ್ನು ಎಣ್ಣೆಯಲ್ಲಿ ಒಂದು 5 ನಿಮಿಷ ಅಂತೂ ಫ್ರೈ ಮಾಡಲೇಬೇಕು. ಈ ಥರ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಿರುತ್ತೆ. ಅವಾಗೇ ನಮಗೆ ಮಸಾಲೆ ಫ್ಲೇವರು ಚೆನ್ನಾಗಿ ಬರ್ತಿರುತ್ತಲ್ಲ, ಎಷ್ಟು ಇದಾಗುತ್ತೆ. ಇವಾಗ ನೋಡಿ, ಅದು ಒಂದು 5 ನಿಮಿಷ ಕುದಿಸ್ಬಿಟ್ಟು ಎಣ್ಣೆಯಲ್ಲಿ ನೆಕ್ಸ್ಟು ನೀವು ಇಲ್ಲಿ ನೀರನ್ನ ಸೇರಿಸಿ. ನೀವು ಎಷ್ಟು ಅಕ್ಕಿ ಹಾಕ್ತೀರ, 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರನ್ನ ಆ್ಯಡ್ ಮಾಡಿ. 2 ಲೋಟ ಹಾಕಿದರೆ 4 ಲೋಟ ನೀರನ್ನ ಆ್ಯಡ್ ಮಾಡಿದರೆ ಅಲ್ಲಿಗೆ ಮುಗಿದೋಗುತ್ತೆ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇದು ಇವಾಗೆಲ್ಲ ಚೆನ್ನಾಗಿ ಕುದ್ಬಿಟ್ರೆ ನಾವು ಅಕ್ಕಿನ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದು ನೀರು ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಲ್ವಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಆಗುತ್ತೆ. ನೀವು ಮನೇಲಿ ಮಾಡ್ಕೊಂಡು ಇದನ್ನು ತಿನ್ಬೋದು. ನಾವು ಯಾವುದೇ ರೀತಿ ಹೊರಗಡೆಯಿಂದ ಇದು ಪೌಡ್ರು ಯಾವೂ ಹಾಕ್ತಾಯಿಲ್ಲ. ಸೊ ಇದನ್ನು ಒಂದು ಸಲ ನೀವು ಮಾಡಿ ಫ್ರೆಂಡ್ಸ್, ನಿಮಗೇ ತುಂಬ ಖುಷಿಯಾಗುತ್ತೆ, ಇಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತೇಳಿ. ನೋಡಿ, ಇಲ್ಲಿ ನಾನಿಲ್ಲಿ ಅಕ್ಕಿ ಹಾಕಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ನೀರು ಕುದ್ಮೇಲೆ ನಾವಿಲ್ಲಿ ಅಕ್ಕಿ ಸೇರಿಸ್ಬಿಟ್ಟು, ಅಕ್ಕಿ ಸೇರಿಸಿದ್ಮೇಲೆ ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಆವಾಗ ಕುದ್ಬಿಟ್ರೆ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ನೆಕ್ಸ್ಟು ನಾವು ಒಂದು ವಿಸಿಲ್ ಹೊಡ್ಸಿದ್ರೆ ಸಾಕು ಫ್ರೆಂಡ್ಸ್, ಅಷ್ಟರಲ್ಲೇ ಬೆಂದೋಗಿರುತ್ತೆ. ಅಷ್ಟು ಆಗಿಬಿಟ್ರೆ ನಾವು ಆಮೇಲೆ ವಿಸಿಲೆಲ್ಲ ಹೋದ್ಮೇಲೆ ನಾವು ಇದನ್ನು
ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅಕ್ಕಿ ಹಾಕಿದ ಮೇಲೂ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ ಫ್ರೆಂಡ್ಸ್. ಆವಾಗ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಅವಾಗವಾಗ ಮಾಡಿಕೊಡ್ತಾಯಿರ್ತೀನಿ. ಶುಗರ್ ಇರೋರಿಗೆ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ಲ ಮಕ್ಕಳು ಎಲ್ಲನೂ ಸೊಪ್ಪೆಲ್ಲ ತಿನ್ನಲ್ವಲ್ಲ, ಅವ್ರಿಗೆ ಈ ರೀತಿ ಮಾಡೋದ್ರಿಂದ ಅವರು ಇದ್ರ ಜೊತೆಗೆ ತಿಂತಾರೆ, ಚೆನ್ನಾಗಿರುತ್ತೆ. ಸೊ ನೋಡಿ ಕುದೀತಾ ಇದೆ. ನಾನಿವಾಗ ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ವಿಸಿಲ್ ಹಾಕಿ. ಒಂದು ವಿಸಿಲ್ ಹೊಡೆದ್ಬಿಟ್ರೆ ನಮಗೆ ಸಾಕು, ಅಷ್ಟರಲ್ಲಿ ರೆಡಿಯಾಗಿರುತ್ತೆ. ನೋಡಿ ಇಲ್ಲಿ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಕಲರ್ಫುಲ್ಲಾಗಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನೀವೂ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟು ಯಾವುದಾದ್ರೂ ರೆಸಿಪಿ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಫ್ರೆಂಡ್ಸ್. ನಮಗೆ ಈಗ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್.